ಹೀಗೆ ನಾವು ಗುರುವಂದನೆಯನ್ನ ಮಾಡಿಕೊಳ್ಳೋಣ. ಗುರುರ್ ಬ್ರಹ್ಮ ಗುರುರ್ ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ತಸ್ಮೈ ಶ್ರೀ ಗುರುವೇ ನಮಃ. ತಸ್ಮೈ ಶ್ರೀ ಗುರುವೇ ನಮಃ. ರೇಖಿ ಮಾತೆಗೆ ಧನ್ಯವಾದಗಳು. ಬ್ರಹ್ಮ ವಿಷ್ಣು ಮಹೇಶ್ವರಿಗೆ ಧನ್ಯವಾದಗಳು. ನವ ದುರ್ಗೆಯರಿಗೆ ಧನ್ಯವಾದಗಳು. ನಮ್ಮ ನಿಮ್ಮ ತಂದೆ ತಾಯಿಯರಿಗೆ ಧನ್ಯವಾದಗಳು. ಎಲ್ಲ ಗುರುಗಳಿಗೆ ಸದ್ಗುರುಗಳಿಗೆ ಧನ್ಯವಾದಗಳು. ನಮ್ಮ ನಿಮ್ಮ ಕುಲದೇವತೆ ಕುಲದೇವರುಗಳಿಗೆ ಧನ್ಯವಾದಗಳು. ಬ್ರಹ್ಮಾಂಡದಲ್ಲಿರುವಂತಹ ದಿವ್ಯ ಶಕ್ತಿಗಳಿಗೆ ಹಾಗೂ ನಮ್ಮ ಜೊತೆಯಲ್ಲಿರುವಂತಹ ದಿವ್ಯ ಶಕ್ತಿಗಳಿಗೆ ಧನ್ಯವಾದಗಳು. ಅವರ ಆಶೀರ್ವಾದ ಕರುಣೆ ಕೃಪೆ ಸದಾ ಯಾವಾಗ್ಲೂ ನಮ್ಮೆಲ್ಲರ ಮೇಲೆ ಹೀಗೆ ಇರ್ಲಿ ಅಂತ ಹೇಳಿ ನಾವು ಪ್ರಾರ್ಥನೆಯನ್ನ ಮಾಡ್ಕೊಳ್ಳೋಣ. ಹರೇ ರಾಮ ಹರೇ ಕೃಷ್ಣ. ನಾವೇನ್ ಮಾಡ್ತೀವಿ ಅಂತ ಹೇಳಿದ್ರೆ ಟೆನ್ಷನ್ ಮಾಡ್ಕೊಳ್ತೀವಿ ನಾವು, ಹೌದಲ್ವಾ? ಈಗ ನಾವು ಹೀಲಿಂಗ್ ಮಾಡ್ಬೇಕಾದ್ರೂ ಆಗಿರ್ಬೋದು, ಅಥವಾ ನಾವು ಸೆಲ್ಫ್ ಹೀಲಿಂಗ್ ಮಾಡ್ತೀವೋ ಧ್ಯಾನ ಮಾಡ್ತೀವೋ ಯಾವುದೇ ಪ್ರೋಸೆಸ್ ಗಳನ್ನ ಮಾಡಿದ್ರು ಕೂಡ ಒಂದು ದಿನ ಗ್ಯಾಪ್ ಆಯ್ತು ಅಥವಾ ನಮ್ಗೆ ಮಾಡಕ್ ಆಗಿಲ್ಲ ಅಂತ ಹೇಳಿದ್ರೆ ನಾವೇನ್ ಮಾಡ್ತೀವಿ, ನಾವು ನಮ್ಮ ಮೈಂಡಿಗೆ ನಾವೇನ್ ಮಾಡ್ಕೊಳ್ತೀವಿ, ಮಾಡ್ಲಿಲ್ಲ 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 ಅಂತೇಳಿ ನಮ್ಮ ಮೈಂಡ್ಗೆ ನಾವೇ ಪ್ರೆಷರ್ ಅನ್ನ ಕೊಟ್ಕೊಳ್ತೀವಿ, ಹೌದಲ್ವಾ? ಆ ಪ್ರೆಷರ್ ಏನಾಯ್ತು ಹೇಳಿ ನಮ್ ಶರೀರಕ್ಕೆ, ಅದಕ್ಕೂ ಏನಾಯ್ತು, ಈಗ ನಾವೇ ಬಲವಂತವಾಗಿ ನಮ್ಮ ಶರೀರಕ್ಕೆ ನಾವು ಅಥವಾ ನಮ್ಮ ಮೈಂಡಿಗೆ ನಾವೇನ್ ಮಾಡ್ತಿದೀವಿ, ಚಿಂತೆಯನ್ನ ನಾವೇ ತುಂಬಿಕೊಳ್ತಾ ಇದ್ದೀವಿ. ಅದಕ್ಕೆ ನಾನು ನಿಮ್ಗೆ ಹೇಳೋದು ಏನು ಅಂತ ಹೇಳಿದ್ರೆ, ಸರಳವಾಗಿರಿ, ಸರಳವಾಗಿ ಸಮಾಧಾನದಿಂದ ಶಾಂತಿಯಿಂದ ನೀವು ಮುಂದುವರಿರಿ ಅಂತ ಹೇಳೋದು ನಾನು. ಈಗ ನಾವು ಬಂದಿರೋದು ಏನಕ್ಕೆ ಎಲ್ಲರೂ ಸೇರಿರೋದು ನಾವು ಅಂದ್ರೆ, ಇಷ್ಟು ದಿನ ನಮ್ ಜೀವನದಲ್ಲಿ ಏನಿದೆ, ದುಃಖ, ಅಶಾಂತಿ, ಒತ್ತಡ, ಬೇಸರ ಇದೆಲ್ಲವೂ ಇದೆ ಅಲ್ವಾ ನಮಗೆ. ಅದರಿಂದನೇ ನಾವು ಹೊರಗಡೆ ಬರ್ಬೇಕು ಅಂತ ಹೇಳಿ ನಾವು ಬಂದಿದೀವಿ ಎಲ್ಲರೂ, ಹೌದಲ್ವಾ? ಅದೆಲ್ಲ ಬೇಕು ಅಂತ ಬಂದಿದೀವ ನಾವು, ಅದರಿಂದ ಮುಕ್ತರಾಗ್ಬೇಕು. ಸಂತೋಷವನ್ನ, ಆನಂದವನ್ನ, ನೆಮ್ಮದಿಯನ್ನ, ಹೌದಲ್ವಾ? ಶಾಂತಿಯನ್ನ ನಾವು ಪಡ್ಕೊಳ್ಬೇಕು ಅಂತ ನಾವು ಹುಡುಕ್ತಾ 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 ನಾವು ಎಲ್ ಸಿಗುತ್ತೆ ಎಲ್ ಸಿಗುತ್ತೆ ಎಲ್ ಸಿಗುತ್ತೆ, ಯಾರಾದ್ರೂ ನಮ್ಗೆ ದಾರಿ ಸಿಗುತ್ತಾ ಅಂತೇಳಿ ನಾವು ಬಂದಿದೀವಿ ಅಲ್ವಾ. ಈಗ ನಿಮ್ಗೆಲ್ಲ ನಾಲೆಡ್ಜ್ ಗೊತ್ತಾಗ್ತಾ ಇದೆ, ಏನ್ ಮಾಡ್ಬೇಕು, ಚಕ್ರ ಅಂತಂದ್ರೆ ಏನು, ಹೀಲಿಂಗ್ ಅಂತಂದ್ರೆ ಏನು, ನಾವ್ ಯಾವ ದಾರಿನಲ್ಲಿ ಹೋಗ್ಬೇಕು, ಸತ್ಯವನ್ನ ನಾವು ಒಪ್ಕೋಬೇಕು, ಒಪ್ಕೊಳ್ಳೋದಿಕ್ಕೆ ರೆಡಿ ಆಗ್ಬೇಕು. ಸತ್ಯ ಏನು ಅಂದ್ರೆ, ನಾನ್ ಯಾರು, ನಾನ್ ಯಾಕೆ ಈ ಭೂಮಿ ಮೇಲೆ ಬಂದಿದ್ದೀನಿ, ನಾವ್ ಯಾಕೆ ಯಾಕೆ ನಮ್ ಕೆಲ್ಸಗಳನ್ನ ನಾವು ಮಾಡ್ಬೇಕು, ಹೌದಲ್ಲ? ನಮ್ಗೆ ಹಣ ಯಾಕೆ ಬೇಕು, ನಮ್ಗೆ ನೆಮ್ಮದಿ ಎಷ್ಟು ಮುಖ್ಯ, ನಮ್ಗೆ ಆರೋಗ್ಯ ಬೇಕಾ, ನಮ್ಗೆ ಏನ್ ಸಿಗುತ್ತೆ ಅನ್ನೋದು ನಾವು ತಿಳ್ಕೊಬೇಕಾಗತ್ತೆ ಅಲ್ವಾ. ಒಂದ್ ಸೆಕೆಂಡ್. ಏನಾಗುತ್ತೆ ನಮ್ಗೆ ಅಂತ ಹೇಳಿದ್ರೆ, ಈಗ ನಾನು ಕೋಪ ಮಾಡ್ಕೊಂಡೆ, ಹೌದಲ್ವಾ? ನಾನು ಸಿಟ್ ಮಾಡ್ಕೊಂಡೆ ಏನ್ರಿ, ಬರುತ್ತೆ ಹೋಗ್ತಾ ಇರುತ್ತೆ ನಮ್ಮ ಜೀವನದಲ್ಲಿ ಎಲ್ಲವೂ ಕೂಡ. ಆದ್ರೆ ನಾವ್ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ಆ ಸತ್ಯವನ್ನ ನಾವು ಅರ್ಥ ಮಾಡ್ಕೊಳ್ಬೇಕಾಗತ್ತೆ, ಹೌದಲ್ವಾ? ನಾವ್ ಏನಕ್ಕಿದೀವಿ, ನಾವ್ ಏನ್ ಮಾಡ್ತಾ ಇದೀವಿ, ಏನ್ ಮಾಡಕ್ ಹೊರಟಿದೀವಿ, ನಮ್ಗೆ ಏನ್ ಬೇಕು, ಅಲ್ಟಿಮೇಟ್ ಆಗಿ ಏನ್ ಅಂದ್ರೆ ಕೊನೆಯದಾಗಿ ನಾವ್ ಯಾಕೆ ಜೀವನದಲ್ಲಿ ಬದಲಾವಣೆಗಳನ್ನ ಒಪ್ಕೊಳ್ಬೇಕು, ಹೌದಲ್ವಾ? ಎಲ್ಲ ಈಗ ನೋಡಿ,
ಒಂದೊಂದು ಈಗ ಏನಾಗ್ತಾ ಇದೆ, ನಮ್ ತಂದೆ ತಾಯಿಗಳಿಗೆ ಅಷ್ಟು ನಾಲೆಡ್ಜ್ಗಳಾಗಿದ್ವು, ಆದ್ರೆ ಅವ್ರಿಗೆ ಓದಿಲ್ಲ, ಬಟ್ ಜ್ಞಾನ ಇತ್ತು. ಆದ್ರೆ ಇವಾಗ ಏನಾಗಿದೆ, ಇವಾಗ ಎಲ್ಲವೂ ಕೂಡ ಎಲೆಕ್ಟ್ರಾನಿಕ್ ಮೀಡಿಯಾಸ್ಗಳಿದೆ, ಹೌದಲ್ವಾ? ಅವ್ರಿಗೇನಿತ್ತು, ಎಲೆಕ್ಟ್ರಾನಿಕ್ ಮೀಡಿಯಾಸ್ಗಳು ಇರ್ಲಿಲ್ಲ ಅವಾಗ, ಅವ್ರಿಗೆ ಟಿವಿ ಇರ್ಲಿಲ್ಲ ಅಥವಾ ಮೊಬೈಲ್ ಇರ್ಲಿಲ್ಲ, ಹೌದಲ್ವಾ? ಈ ತರ ಝೂಮ್ ಆಪ್ಗಳಿರ್ಲಿಲ್ಲ, ಸಾಫ್ಟ್ವೇರ್ ಗಳಿರ್ಲಿಲ್ಲ ಅವಾಗ ಅವರಿಗೆಲ್ಲ. ಇವತ್ತು ನಾವೇನಾಗಿದೀವಿ ನೋಡಿ, ನಾವೆಷ್ಟು ಪುಣ್ಯವಂತರಿದೀವಿ ಅಂತ ಹೇಳಿದ್ರೆ, ಅವ್ರು ಯಾವ್ದಾದ್ರು ವಿದ್ಯೆಯನ್ನ ಕಲಿಬೇಕು ಅಂತ ಹೇಳಿದ್ರೆ, ಹೌದಲ್ವಾ? ಯಾವ್ದ ಯಾರಾದ್ರೂ ವ್ಯಕ್ತಿಯನ್ನ ಮೀಟ್ ಮಾಡ್ಬೇಕು ಅಂದ್ರೆ, ಅವ್ರ ಸಮಸ್ಯೆಗಳನ್ನ ಹೇಳ್ಕೊಳ್ಬೇಕು, ಅದಕ್ಕೆ ಪರಿಹಾರವನ್ನ ಕಂಡ್ಕೊಳ್ಬೇಕು ಅಂದ್ರೆ ಅವ್ರು ಸಾವಿರಾರು ದೂರ ಹೋಗ್ಬೇಕಿತ್ತು. ಆ ಸಮಯ ಮನೆಯನ್ನ ಬಿಟ್ಟು, ಫ್ಯಾಮಿಲಿಯನ್ನ ಬಿಟ್ಟು, ಊರಿಂದ ಊರಿಗೆ ಹೋಗ್ಬೇಕಿತ್ತು ಅವರಿಗೆ. ಬಟ್ ಇವಾಗ ಏನಾಗಿದೆ ಹೇಳಿ, ನಾವು ಟೆಕ್ನಾಲಜಿನ ನಾವು ಅಪ್ಗ್ರೇಡ್ ಮಾಡ್ಕೊಂತು ಅಂತ ಹೇಳಿದ್ರೆ, ಒಂದು ಮೊಬೈಲ್ ಆಪರೇಟ್ ಮಾಡೋದಾಗಿರ್ಬೋದು, ಆಪ್ ಝೂಮ್ ಆಪ್ ಗಳಿಗೆ ಸೇರ್ಕೊಳ್ಳೋದಾಗಿರ್ಬೋದು, ಮನೆಯಲ್ಲೇ ಕೂತ್ಕೊಂಡು ನಾವು ನಾಲೆಡ್ಜ್ ಅನ್ನು ಕಲಿಯೋದ್ರ ಅಂದ್ರೆ ಏನಾಗ್ಬೇಕು ನಾವು ಅಂತ ಹೇಳಿದ್ರೆ, ಕಾಲಕ್ಕೆ ತಕ್ಕ ಹಾಗೆ ನಾವು ಬದಲಾವಣೆಗಳಾಗ್ತಾ ಬರ್ಬೇಕಾಗತ್ತೆ. ಬದಲಾವಣೆಗಳಾಗ್ತಾ ಇದ್ದಂಗೆ ಏನಾಗುತ್ತೆ, ನಾವು ಒಪ್ಕೊಳ್ಳೋಕೆ ಶುರು ಮಾಡ್ತೀವಿ. ಆವಾಗ ನಮ್ಗೆ ಏನಾಗುತ್ತೆ, ಹೊಸ ಹೊಸ ಅವಕಾಶಗಳು ನಮ್ಗೆ ಬಾಗಿಲುಗಳನ್ನ ತೆರೀತಾ ಬರುತ್ತೆ. ಇಲ್ಲ, ನಾನು ಹಾಗೆ ಇರ್ತೀನಿ, ನಾನು ಒಪ್ಕೊಳ್ಳೋಕ್ ರೆಡಿ ಇಲ್ಲ, ನಾನು ಬದಲಾವಣೆ ಆಗಲ್ಲ, ನನಗೆ ಮೊಬೈಲ್ ಯೂಸ್ ಮಾಡಕ್ ಬರಲ್ಲ, ನನಗೆ ಟೆಕ್ನಾಲಜಿ ಬೇಕಿಲ್ಲ, ನಾನು ಹೊರಗಡೆ ಹೋಗೋದಿಲ್ಲ, ನಾನು ಯಾರ ಜೊತೆನೂ ಮಾತಾಡಲ್ಲ ನಾನು ಅಂತ ಹಾಗೆ ನಾವು ಒಳಗಡೆನೆ ಇದ್ಕೊಂಡ್ರೆ, ಆಪರ್ಚುನಿಟಿಗಳು ಎಲ್ಲಿ ಸಿಗುತ್ತೆ ನಮ್ಗೆ ಅವಕಾಶಗಳು, ಹೌದಲ್ವಾ? ಅಂದ್ರೆ ಈಗ ಒಪ್ಕೋಬೇಕು, ನಾವು ಬದಲಾವಣೆಗಳನ್ನ ಒಪ್ಕೊಳ್ಬೇಕು, ನಮ್ಮ ತಪ್ಪುಗಳನ್ನ ನಾವು ಸ್ವೀಕಾರ ಮಾಡ್ಬೇಕು, ಅದರಿಂದ ನಾವೇನ್ ಮಾಡ್ಬೇಕು, ಮುಂದೆ ಹೋಗ್ಬೇಕು ನಾವು. ಆ ಒಪ್ಕೊಳ್ಳುವಂತ ಮನಸ್ಥಿತಿ ಯಾವಾಗ ಹೇಗಾಗತ್ತೆ ಅಂತ ಹೇಳಿದ್ರೆ, ಒಂದು ಬಾಟಲ್ ಅಲ್ಲಿ ನೀರ್ ತುಂಬಿಟ್ಟಿರ್ತೀವಿ ನಾವು, ಅದ್ ತುಂಬಿರುವಂತ ನೀರಿಗೆ ನಾವು ನೀರ್ ತುಂಬಕ್ ಆಗತ್ತಾ? ಮತ್ತೆ 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 ನಾವು ತುಂಬಕ್ ಆಗಲ್ಲ. ಅದೇನಾಗ್ಬೇಕು, ಖಾಲಿ ಆಗ್ಬೇಕು. ಖಾಲಿ ಆದಾಗ ನಾವೇನ್ ಮಾಡ್ತೀವಿ, ಮತ್ತೆ ನಾವು ನೀರನ್ನ ಅಲ್ಲಿಗೆ ನಾವು ತುಂಬೋದಿಕ್ಕೆ ಆಗತ್ತೆ. ಹಾಗೆ ನಾವೇನ್ ಮಾಡ್ಬೇಕು, ನಮ್ಮಲ್ಲಿರುವಂತಹ ಏನೇನು ಒತ್ತಡಗಳಿದೆಯೋ, ಟೆನ್ಷನ್ಗಳಿದೆಯೋ, ಅಥವಾ ಸತ್ಯ ಏನ್ ಹೇಳಿ, ಸತ್ಯ ಏನು, ನಮ್ಗೆ ನೆಮ್ಮದಿ ಎಲ್ಲಿ ಸಿಗುತ್ತೆ ನಮ್ಗೆ, ಅಥವಾ ನಮ್ಗೆ ಆನಂದ, ನಮ್ಗೆ ಸಂತೋಷ ಆಗಿರ್ಬೋದು, ಎಲ್ಲಿ ಸಿಗುತ್ತೆ? ಹೌದಾ? ಅದನ್ನ ನಾವು ನೋಡ್ಕೋಬೇಕಲ್ವಾ? ಅದ್ ನೋಡ್ಕೊಳ್ಳೋದು ಎಲ್ಲಿದೆ ನಮ್ಗೆ? ಆನಂದ, ಪರಮಾನಂದ ಸಿಗೋದು ಎಲ್ಲಿ ನಮ್ಗೆ? ಸಂತೋಷ ಸಿಗೋದು ಎಲ್ಲಿ ಅಂತ ಹೇಳಿದ್ರೆ, ಎಲ್ಲಿ ಸಿಗುತ್ತೆ ಅಂತ ಹೇಳಿದ್ರೆ, ನಮ್ಮ ಅಂತರಂಗದ ಒಳಗಡೆ. ನಮ್ಮ ಮನಸ್ಥಿತಿಗಳು ಬದಲಾದ್ರೆ ಪರಿಸ್ಥಿತಿಗಳು ಬದಲಾವಣೆ ಆಗತ್ತೆ. ನಮ್ಮ ಮನಸ್ಥಿತಿ ಹೇಗಿದೆ, ನಮ್ಮ ಮನಸ್ಥಿತಿಗಳಲ್ಲೇ ನಾವು ಏನ್ ಮಾಡ್ತಾ ಇದೀವಿ ಅಂದ್ರೆ, ಸಿಗಾಕೊಂಡ್ಬಿಟ್ಟಿದೀವಿ ನಾವು. ಆ ಮನಸ್ಸನ್ನ, ಆ ಮನಸ್ಥಿತಿಯನ್ನ ನಾವೇನ್ ಮಾಡ್ಬೇಕು, ದಿನದಿಂದ ದಿನಕ್ಕೆ ನಾವೇನ್ ಮಾಡ್ಬೇಕು, ಬದಲಾವಣೆಗಳನ್ನ ಮಾಡ್ಕೊಳ್ತಾ ಬರ್ಬೇಕು. ಈಗ ನಮ್ಗೆ ಸಮಸ್ಯೆಗಳು ಬಂತು, ಹೌದಲ್ವಾ? ನಾವೇನ್ ಮಾಡ್ತೀವಿ, ಇಷ್ಟು ದಿನ ನಾವು ಎಲ್ಲಾ ವಿಧಾನಗಳಲ್ಲಿ ಪೂಜೆ ಮಾಡೋದಾಗಿರ್ಬೋದು, ಹೋಮಗಳು ಮಾಡೋದಾಗಿರ್ಬೋದು, ಯಾರೋ ಅಸ್ಟ್ರಾಲಜಿಯನ್ನ ಕನ್ಸಲ್ಟ್ ಮಾಡಿದ್ರು, ಎಲ್ಲವೂ ಕೂಡ ಒಳ್ಳೇದಿದೆ, ಯಾವುದು ತಪ್ಪು ಅಂತ ಏನಿಲ್ಲ. ಆದ್ರೆ ಅದನ್ನ ಫಾಲೋ ಮಾಡ್ಕೊಂಡು ಬಂದಿದ್ರು ಕೂಡ, ಆದ್ರೂ ನಮ್ಮ ಒಳಗಡೆ ಏನಾಗ್ತಾ ಇದೆ, ನಮ್ಗೆ ನಿಮ್ಮ ಪ್ರಶ್ನೆಗಳಿಗೆ ನಿಮ್ಗೆ ಉತ್ತರ ಸಿಗ್ತಾ ಇದೆಯಾ? ನಿಮ್ಮ ಸಮಸ್ಯೆಗಳಿಗೆ ನಿಮ್ಗೆ ಉತ್ತರ ಸಿಗ್ತಾ ಇದೆಯಾ? ನಿಮ್ಮ ಗೊಂದಲಗಳಿಗೆ ಕ್ಲಾರಿಟಿ ಆಗ್ತಾ ಇದೆಯಾ? ಮತ್ ಈ ಒಂದ್ ಸಮಸ್ಯೆ ಮುಗೀತು ಅನ್ಕೊಳ್ಳಿ, ಏನಾಗುತ್ತೆ ನಮ್ಗೆ, ಮತ್ತೊಂದು ಸಮಸ್ಯೆ ಬರುತ್ತೆ. ಅದು ಹೇಗೋ ದಾಟ್ಕೊಂಡ್ ಬರ್ತೀರಾ, ಇನ್ನೊಂದ್ ಸಮಸ್ಯೆ ಬರುತ್ತೆ, ಚಾಲೆಂಜಸ್ ಬರುತ್ತೆ, ಹೌದಲ್ವಾ? ಇನ್ನೊಂದ್ ಚಾಲೆಂಜ್, ಅವಾಗ್ಲೂ ಕಷ್ಟಪಟ್ಟು, ಅಯ್ಯೋ ಭಗವಂತ ಇದನ್ನ ಹೇಗೋ ಮಾಡ್ತೀನಿ, ಆಗ ನೀವು ಅದನ್ನ, ಆ ಚಾಲೆಂಜಸ್ ನ ಫೇಸ್ ಮಾಡ್ತಾ ಮಾಡ್ತಾ ಏನಾಗ್ಬಿಡುತ್ತೆ ನಿಮ್ಗೆ,
ಮತ್ತೆ ನಿಮ್ಗೆ ಏನಾಗುತ್ತೆ, ನನಗೆ ಉತ್ತರನೇ ಸಿಗ್ತಾ ಇಲ್ವಲ್ಲ ಅನ್ನೋ ಕನ್ಫ್ಯೂಷನ್ಗೆ ನಿಮ್ಗೆ, ಅಂದ್ರೆ ನಿಮ್ಮ ಒಳಗಡೆ ನಿಮ್ಗೆನೆ ಹೇಗ್ ಮಾಡೋದು ಅನ್ನೋದು ಗೊತ್ತಾಗ್ತದೆ. ಟೆನ್ಷನ್ ಆಗ್ಬಿಡುತ್ತೆ ನಮ್ಗಳಿಗೆ. ಹೌದಲ್ವಾ ಹೇಳಿ? ಯಾರೋ ಒಬ್ರು ಗುರುಗಳ ಮುಖಾಂತರ, ಯಾರೋ ಒಬ್ರು ಅಸ್ಟ್ರಾಲಜಿ, ಎಲ್ಲೋ ನಿಮ್ಗೆ ಯಾರೋ ಒಬ್ರು ಒಂದು ಸಮಸ್ಯೆ ಒಂದು ಸಲ ಉತ್ತರ ಕೊಡ್ತಾರೆ, ದಾರಿಯನ್ನ ತೋರಿಸ್ತಾರೆ. ಮತ್ತೊಂದು ಸಮಸ್ಯೆ ಬಂದಾಗ ಏನ್ ಮಾಡೋದು? ಯಾಕಂದ್ರೆ ಜೀವನ ಅಂತಂದ್ರೆ ಏನು? ಜೀವನ ಅಂತ ಹೇಳಿದ್ರೆ ಎಲ್ಲವೂ ಕೂಡ ಹೂವಿನ ಮೇಲೆ ನಡ್ಕೊಂಡು ಹೋದಂಗ ಆಗತ್ತಾ? ಸೊ ನಾವ್ ಏನಾದ್ರೂ ಒಂದು ಸಾಧನೆಯನ್ನ ಮಾಡ್ಬೇಕು. ನೋಡಿ, ನೀವು ಯಾರದೇ ಇತಿಹಾಸದ ಪುಟದಲ್ಲಿ ನಮ್ಮ ಹೆಸರು ಇರ್ಬೇಕು ಅಂತ ಹೇಳಿದ್ರೆ ಅವರು ಸುಲಭವಾಗಿ ಮೆಟ್ಲನ್ನ ಹತ್ತಿದಾರ ಅಂತ ಹೇಳಿದ್ರೆ ನಾವೇನ್ ಮಾಡ್ಬೇಕು? ನಾವ್ ಏನಾದ್ರೂ ಒಂದನ್ನ ಪಡ್ಕೊಳ್ಬೇಕು ಅಂತ ಹೇಳಿದ್ರೆ ನಮ್ಮ ಪ್ರಯತ್ನ, ಶ್ರಮ, ನಮ್ಮ ಸಮಯವನ್ನ ನಾವು ಅದಕ್ಕೆ ಕೊಡ್ಲೇಬೇಕಾಗತ್ತೆ. ಅಂತ ಸಮಯದಲ್ಲಿ ನಮ್ಮ ಗುರಿಯನ್ನ ನಾವೊಂದು ಉದ್ದೇಶನೋ ನಮ್ಗೇನೋ ಒಂದು ಈಡೇರಿಸ್ಕೊಳ್ಬೇಕು ಅಂದ್ರೆ ಅದ್ರ ನಡುವೆ ಸಣ್ಣ ಪುಟ್ಟ ಅಡೆತಡೆಗಳು, ಆ ಪರಮಾತ್ಮನ ಪರೀಕ್ಷೆಗಳು, ಅಥವಾ ಆ ಒಂದು ಪರಿಸ್ಥಿತಿಯಿಂದ ನಾವು ಕಲಿಯುವಂತ ಒಂದು ಸನ್ನಿವೇಶನೂ ಇರುತ್ತೆ. ನಮ್ಗೆಲ್ಲ ಗೊತ್ತಿದ್ರೆ ನಾವ್ ಹ್ಯಾಂಡಲ್ ಮಾಡ್ತಿದ್ವಿ ಅಲ್ವಾ? ಪರಮಾತ್ಮ ಹೇಳ್ತಾರೆ, ಈ ಸಿಚುವೇಶನ್ ಅಲ್ಲಿ ಕೊಟ್ಟು ನೋಡೋಣ ನನ್ನ ಭಕ್ತಿಗೆ, ಅವಳು ಯಾವ ರೀತಿ ಹ್ಯಾಂಡಲ್ ಮಾಡ್ತಾಳೆ ಅಂತ ಪರೀಕ್ಷೆ ಮಾಡ್ತಾನೆ. ಅಂತ ಸಮಯದಲ್ಲಿ ನಾವೇನ್ ಮಾಡ್ತೀವಿ? ನಾವು ಯಾವ ರೀತಿಲಿ ನಾವು ಹ್ಯಾಂಡಲ್ ಮಾಡಿದ್ವಿ ಅನ್ನೋದು ನಮಗೆ ಇಂಪಾರ್ಟೆನ್ಸ್ ಆಗುತ್ತೆ. ಆದ್ರೆ ನಾವೇನ್ ಮಾಡ್ಕೊಳ್ತಾ ಇದೀವಿ? ಅದಕ್ಕೆ ನಾವೇನ್ ಮಾಡ್ಬೇಕು ಅಂತ ಹೇಳಿದ್ರೆ, ನಮಗೆ ಗೊತ್ತಿರ್ಬೇಕು, ಸತ್ಯವನ್ನ ನಾವು ಪ್ರಾಮಾಣಿಕವಾಗಿ ನಾವು ಒಪ್ಕೊಳ್ತಾ ಬರ್ಬೇಕು. ಯಾವುದು ಕೂಡ ನಾವು ಸುಮ್ಮನೆ ಮಂತ್ರಕ್ಕೆ ಸಿದ್ಧಿ ಮಾಡ್ಕೋಬೇಕಲ್ಲ. ಬಿಡ್ಬೇಕು ಅಂದ್ರೆ ಮಂತ್ರ ಸಿದ್ಧಿ ಅದಕ್ಕಾಗ ಸಮಯ ಕೊಡ್ಬೇಕಲ್ವಾ? ಸಮಯ ಕೊಡ್ಬೇಕು, ಚಾಟ್ ಮಾಡ್ಬೇಕು, ಸಿದ್ಧಿ ಮಾಡ್ಕೊಳ್ಬೇಕು ನಾವು. ಈಗ ನಾವು ಪ್ರಯತ್ನವನ್ನ ಮಾಡಕ್ಕಿಂತ ಹೊರಟಾಗ ಅಡೆತಡೆಗಳು ಬರ್ತಾ ಇರುತ್ತೆ. ಅವಾಗ ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಬೇಕು, ಎಸ್ ನಾನು ಸರಿಯಾದ ದಾರಿನಲ್ಲಿ ಇದ್ದೀನಿ. ಅಂದ್ರೆ ನಾವು ಆ ಪರಮಾತ್ಮನ ಮಾರ್ಗದರ್ಶನವನ್ನ ಕಂಡುಕೊಂಡಾಗ ಎಷ್ಟೇ ಚಾಲೆಂಜಸ್ ಗಳು ಬರ್ಲಿ, ಯಾವುದೇ ಚಾಲೆಂಜಸ್ ಗಳು ಬಂದ್ರು ನಿಮ್ಮ ದೃಷ್ಟಿಕೋನ ಬದಲಾಗತ್ತೆ. ನನ್ ಜೊತೆ ಪರಮಾತ್ಮ ಇದ್ದಾನೆ, ಈಗ ನಾನು ಅದನ್ನ ಈ ತರ ಬಂದಿದ್ಯಾ. ಈಗ ನಾವು ಜ್ಞಾನವನ್ನ ಮಾಡ್ತಾ 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 ನಮ್ಮ ಅಂತರಂಗದ ಜ್ಞಾನ, ಅಂತ ಶಕ್ತಿಯನ್ನು ನಾವು ಹೆಚ್ಚಿಸ್ಕೊಳ್ತಾ ಬರ್ತೀವಿ. ನಮ್ಗೆ ಗೊತ್ತಾಗುತ್ತಾ ಇರುತ್ತೆ, ನಾನಿವತ್ತು ತಪ್ಪು ಮಾಡ್ತಾ ಇದ್ದೀನಿ, ನಾನ್ ಕೋಪ ಮಾಡ್ತಾ ಇದ್ದೀನಿ, ಹೌದು, ನೋಡಿ ಇದೇ ಕಾರಣ. ಇದನ್ನ ನಾವು ಪರಿವರ್ತನೆಯನ್ನ ಮಾಡ್ಕೊಳ್ಬೇಕು. ಈ ದಾರಿಯನ್ನು ನಡಿಬೇಕು ಅಂತ ನಿಮ್ಗೆ ನಿಮ್ಮ ಜೀವನದ, ನಿಮ್ಮ ಬಾಳಿನ ಬೆಳಕು ನೀವೇ, ನಿಮ್ಮ ಜೀವನಕ್ಕೆ ದೀಪ ನೀವೇ. ಈಗ ನಾನು ಏನೇ ಹೇಳ್ಕೊಟ್ರು ಅದನ್ನ ಪಾಲನೆ ಮಾಡ್ಬೇಕಾಗಿರೋದು ಯಾರು? ನೀವೇ ಅಲ್ವಾ? ಅಂದ್ರೆ ನಮ್ಮ ಜೀವನದ ದೀಪ ನಾವೇ ಆಗಿರ್ತೀವಿ. ನಾವು ಡಿಸೈಡ್ ಮಾಡಿ ಇದನ್ನ ಮಾಡ್ಬೇಕು ಅಂತ ಹೇಳಿದ್ರೆ ಮಾತ್ರ ಅದು ಸಾಧ್ಯ ಆಗುತ್ತೆ. ಅದಕ್ಕೆ ಸಪೋರ್ಟಿವ್ ಆಗಿ ನಾವು ನಿಂತ್ಕೊಳ್ತೀವಿ. ಆ ಗುರು ಅನ್ನೋದು ಒಬ್ರು ಬಂದ್ರು ಅಂತ ಹೇಳಿದ್ರೆ ದಾರಿ ನಮ್ಗೆ ಈಸಿ ಆಗ್ಬಿಡುತ್ತೆ. ಯಾವುದೇ ಚಾಲೆಂಜಸ್ ಗಳು ಬಂದ್ರು ಕೂಡ
ನಾವು ತಾಳ್ಮೆಯಿಂದ, ಶಾಂತಿಯಿಂದ ಬಂದಿದ್ಯಾ, ಇದನ್ನ 4 ರೀತಿಯಲ್ಲಿ ನೀವು ಯೋಚನೆಯನ್ನ ಮಾಡಿ ನೀವು ನಿರ್ಧಾರವನ್ನ ತಗೊಳ್ಳುವಂತ ಕೆಪಾಸಿಟಿ ನಮ್ಗೆ ಬರ್ತಾ ಹೋಗುತ್ತೆ. ನಾವು ಯಾರ ಮೇಲೂ ಕೂಡ ನಾವು ಡಿಪೆಂಡ್ ಆಗಲ್ಲ. ಜೀವನ ಒಂದು ನಮ್ಮ ಸಾಕ್ತಾನೆ ಇರುತ್ತೆ. ಸಮಗ್ರವಾಗಿ ನಾವು ನೋಡ್ತಾ ಬರ್ತೀವಿ. ಶಕ್ತಿಯಿಂದ ಎದುರಿಸುವಂತ ಶಕ್ತಿ ನಮಗೆ ಬರುತ್ತೆ. ಬರಬೇಕು ಅಂತಂದ್ರೆ ಏನ್ ಮಾಡ್ಬೇಕು? ಮ್ಯಾಮ್ ವಾಯ್ಸ್ ಕೇಳಿಸ್ತಾ ಇಲ್ಲ ಮ್ಯಾಮ್. ವಾಯ್ಸ್ ಕೇಳಿಸ್ತಾ ಇಲ್ಲ. ಈಗ ಕೇಳಿಸ್ತಾ ಇದೆಯಾ? ಹಾ ಮ್ಯಾಮ್ ಕೇಳಿಸ್ತಾ ಇದೆ. ಸರಿ ಸರಿ. ನಮ್ಗೆ ಏನಿರ್ಬೇಕು ಅಂದ್ರೆ ಕ್ಲಾರಿಟಿಯನ್ನ ನಾವು ಇಟ್ಕೊಳ್ತಾ ಬರ್ಬೇಕು. ಅಂದ್ರೆ ನಾವು ಯಾವ ಇದರಲ್ಲಿ ಯಾವ ಕ್ಷೇತ್ರದಲ್ಲಿ ನಾವು ಕೆಲಸವನ್ನ ಮಾಡಬೇಕು. ಮ್ಯಾಮ್ ಕ್ಲಾರಿಟಿ ಇಲ್ಲ ಮ್ಯಾಮ್, ವಾಯ್ಸ್ ಬರ್ತಾ ಇಲ್ಲ. ನೆಟ್ವರ್ಕ್ ಕಡೆ ಮಳೆ ಇದೆ, ಸೊ ಮಳೆ ಇರೋದ್ರಿಂದ ನೆಟ್ವರ್ಕ್ ಇಶ್ಯೂಸ್ ಆಗ್ತಾ ಇದೆ ಅಂತ ಅನ್ಸುತ್ತೆ. ಮಧ್ಯ ಮಧ್ಯ ಕೇಳಿಸ್ತಾನೆ ಇರ್ಲಿಲ್ಲ ಮ್ಯಾಮ್. ಸರಿ ಸರಿ. ಈಗ ಕೇಳಿಸ್ತಾ ಇದೆಯಾ? ಹಾ ಮ್ಯಾಮ್ ಕೇಳಿಸ್ತಾ ಇದೆ. ಮಧ್ಯ ಮಧ್ಯ ಇದಾಗ್ತಾ ಇದೆ. ಸರಿ. ನಾವು ಯಾವಾಗ್ಲೂ ಏನ್ ಗೊತ್ತಾ, ಕ್ಲಾರಿಟಿಯನ್ನ ಇಟ್ಕೊಳ್ಬೇಕು. ನಾನು ಯಾಕೆ ಧ್ಯಾನವನ್ನ ಮಾಡ್ಬೇಕು? ಹೌದಲ್ವಾ? ಧ್ಯಾನ ಏನಕ್ ಮಾಡ್ಬೇಕು? ಇಟ್ಸ್ ಅ ಬೋರಿಂಗ್. ಅದು ದಿನ ಸುಮ್ಮನೆ ಕುತ್ಕೊಂಡು ಧ್ಯಾನ ಮಾಡೋದ್ರೆ ಯಾಕಾಗುತ್ತೆ? ಒಂದಿನ ಮಾಡ್ತೀವಿ, 2 ದಿನ ಮಾಡ್ತೀವಿ, ಹೌದಲ್ವಾ? ದಿನ 9 ಗಂಟೆ ಕ್ಲಾಸಿಗೆ ಜಾಯಿನ್ ಆಗ್ಬೇಕು ಅಂದ್ರೆ ಬೋರಿಂಗ್ ಅನ್ಸುತ್ತೆ. ಯಾರಪ್ಪ ಬರ್ಬೇಕು ಅಂತ ಅನ್ಸುತ್ತೆ. ಅದಕ್ಕೆ ನಾನು ಹೇಳ್ತೇನೆ, ಯಾಕೆ ಅಂತ ಹೇಳಿದ್ರೆ ನಿಮ್ಗೆ ಕ್ಲಾರಿಟಿ ಇರ್ಬೇಕು ಅಲ್ವಾ. ನಾನು ಏನ್ ಪಡ್ಕೊಳ್ಬೇಕು, ನಾನು ಧ್ಯಾನವನ್ನ ಮಾಡಿದ್ರೆ ನಮ್ಗೆ ಏನ್ ಸಿಗುತ್ತೆ, ನಾನು ಯಾಕೆ ಅದನ್ನ ಮಾಡ್ಬೇಕು ಅಂತ ಹೇಳಿದ್ರೆ ನಮ್ಮ ಏನಾಗುತ್ತೆ, ನಮ್ಮ ಒಳಗಿನ ಅಂತಹ ಶಕ್ತಿ ಜಾಸ್ತಿ ಆಗ್ತಾ ಬರುತ್ತೆ. ನಮ್ಗೆ ನಮ್ಮ ಚಕ್ರಗಳೆಲ್ಲವೂ ಕೂಡ ಏನಾಗ್ತಾ ಇರುತ್ತೆ, ಹೀಲಿಂಗ್ ಆಗ್ತಾ ಬರುತ್ತೆ. ಎನರ್ಜಿ ಬ್ಲಾಕೇಜಸ್ ಆಗಿರೋದ್ರಿಂದ ನಮ್ಗೆ ಇವೆಲ್ಲ ಚಾಲೆಂಜಸ್ ಗಳು ಬರ್ತಾ ಇರುತ್ತೆ. ಅವುಗಳನ್ನ ನಾವೇನ್ ಮಾಡ್ಕೊಳ್ಬೇಕು? ಇಲ್ಲಿ ಕಾರಣ ಇದೆ. ಇದನ್ನ ನಾವು ಆ ಪರಮಾತ್ಮನ ಅನುಗ್ರಹದಿಂದ ನಾವು ಏನ್ ಮಾಡ್ಬೇಕು, ಆ ಎಲ್ಲ ಚಕ್ರಗಳನ್ನು ನಾವು ಕ್ಲೀನ್ ಮಾಡ್ಕೊಳ್ತಾ, ಅಂದ್ರೆ ಆ ಬ್ಲಾಕೇಜಸ್ ಗಳೆಲ್ಲ ನಾವು ರಿಮೂವ್ ಮಾಡ್ಕೊಳ್ತಾ ನಾವು ಆ ಧ್ಯಾನದ ಸ್ಥಿತಿಯಲ್ಲಿ ನಾವು ಹೋದಾಗ ಯು ಕ್ಯಾನ್ ಕ್ರಿಯೇಟ್ ಎನಿಥಿಂಗ್, ಯು ಕ್ಯಾನ್ ಚೇಂಜ್ ಎನಿಥಿಂಗ್, ಯು ಕ್ಯಾನ್ ಸಕ್ಸಸ್ ಎನಿಥಿಂಗ್. ಯಾವುದನ್ನಾದ್ರೂ ನಾವು ಪಡ್ಕೊಳ್ಬಹುದು, ಯಾವುದನ್ನಾದ್ರೂ ಕೂಡ ನಾವು ಜಯಿಸಬಹುದು, ಯಾವುದನ್ನಾದ್ರೂ ಕೂಡ ನಾವು ಸೃಷ್ಟಿಯನ್ನ ಮಾಡ್ಕೊಳ್ಬಹುದು. ಅದಕ್ಕೆ ನಾವ್ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ನಮ್ಮ ಮನಸ್ಸಿನ ಮೇಲೆ ನಾವು ಕಾರ್ಯವನ್ನ ಮಾಡ್ಬೇಕು, ನಮ್ಮ ಶರೀರದ ಮೇಲೆ ನಾವು ಕಾರ್ಯವನ್ನ ಮಾಡ್ಬೇಕು, ನಮ್ಮ ಆತ್ಮದ ಉದ್ದೇಶವನ್ನ ನಾವು ತಿಳ್ಕೊಳ್ಬೇಕು. ಆತ್ಮದ ಮೂಲ ಸ್ವರೂಪ ಏನು, ಆತ್ಮ ಎಲ್ಲಿಂದ ಬಂದಿದೆ, ಅದು ಅದು ಎಲ್ಲಿಗೆ ಹೋಗುತ್ತೆ, ಈ ಶರೀರ ಹೇಗಿರುತ್ತೆ, ಈ ಶರೀರ ಎಲ್ಲಿಗೆ ಹೋಗುತ್ತೆ, ಆಮೇಲಿಂದ ಈ ಶರೀರದ ಒಳಗಡೆ ಈ ಶರೀರವನ್ನು ನಡೆಸ್ತಾ ಇರೋರು ಯಾರು, ಅದು ಈ ಶರೀರ ಹೋದ್ಮೇಲೆ ಈ ಆತ್ಮ ಎಲ್ಲಿಗೆ ಹೋಗುತ್ತೆ, ಆತ್ಮ ಎಲ್ಲಿರುತ್ತೆ, ಏನ್ ಮಾಡುತ್ತೆ, ನಾನು ಯಾಕೆ ಹುಟ್ಟಿದೀನಿ, ಆಗ ನನ್ ಕೆಲ್ಸ ಏನು, ನಾನು ಏನ್ ಪಡ್ಕೊಳ್ಬೇಕು, ನಂಗೆ ಶಾಂತಿ ಎಲ್ಲಿ ಸಿಗುತ್ತೆ, ಯಾವ ದಾರಿನಲ್ಲಿ ಓಡ ನಿಮ್ಗೆ ಏನ್ ಬೇಕು ಅನ್ನೋದು ನಿಮ್ಗೆ ಗೊತ್ತಿದ್ದಾಗ ನೀವು ಅದನ್ನ ನಿರರ್ಗಳವಾಗಿ ಸತತವಾಗಿ ನಾವು ಅಭ್ಯಾಸ ಮಾಡ್ತಾ ಬರ್ಬೇಕು. ಇದು 1 ದಿನ 2 ದಿನದಲ್ಲ, ಇದು ನಿರಂತರವಾಗಿ ನಾವೇನ್ ಮಾಡ್ತಾ ಬರ್ಬೇಕು, ನಾವು ಅಭ್ಯಾಸಗಳನ್ನ ಮಾಡ್ತಾ ಬರ್ಬೇಕು.
ಅಭ್ಯಾಸ ಮಾಡ್ತಾ ಬಂದ್ ಈಗ ನಾವು ಪರ್ಫೆಕ್ಟ್ ಆದ್ಮೇಲೆ ನಾವ್ ಮಾಡಕ್ಕಾಗತ್ತಾ? ಪರ್ಫೆಕ್ಟ್ ಆಗೋದು ಯಾವಾಗ ನಾವು ಅಭ್ಯಾಸವನ್ನ ಮಾಡ್ತಾ 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 ನೀವೇ ಪರ್ಫೆಕ್ಟ್ ಆಗ್ಬಿಡ್ತೀರಾ. ನಿಮ್ಮನ್ನ ಯಾರು ಕೂಡ ಅಲುಗಾಡ್ಸೋದಿಕ್ಕೆ ಸಾಧ್ಯ ಆಗಲ್ಲ. ಅಲ್ಲಿಯ ತನಕ ನೀವೇನ್ ಮಾಡ್ಬೇಕು ಅಂದ್ರೆ ಜೊತೆನಲ್ಲಿ ಇರ್ಬೇಕು, ನಮ್ ಜೊತೆನಲ್ಲಿ. ಒಬ್ರನ್ನ ನೋಡಿ ಒಬ್ರನ್ನ ನೋಡಿ ಒಬ್ರನ್ನ ನೋಡಿ ಏನಾಗುತ್ತೆ ಗೊತ್ತಾ, ಇಲ್ಲಿ ಎಷ್ಟು ಜನ ನಾವ್ ಇರ್ತೀವಲ್ವಾ, ನೀವ್ ಒಬ್ರೇ ಮಾಡೋದಕ್ಕಿಂತ ಸಾಮೂಹಿಕವಾಗಿ ನಾವು ಧ್ಯಾನವನ್ನ ಮಾಡಿದಾಗ ಅದರ ಶಕ್ತಿ ಎಷ್ಟು ಅಂತ ಹೇಳಿದ್ರೆ 3 ಪಟ್ಟು 6 ಪಟ್ಟು 9 ಪಟ್ಟು 10 ಪಟ್ಟು ಜಾಸ್ತಿ ಆಗುತ್ತೆ. ಯಾಕೆ ಹೇಳಿ? ಇಲ್ಲಿ ಎಷ್ಟು ಜನಗಳಿರ್ತೀವಿ ನಾವು, ಅವರಿಂದನೂ ಕೂಡ ದಿವ್ಯ ಶಕ್ತಿಗಳಿರಲ್ವಾ? ಈಗ ನಿಮ್ಮ ಇಷ್ಟ ದೇವರು, ನಿಮ್ಮ ಕುಲ ದೇವರು, ನಿಮ್ಮಲ್ಲಿರುವಂತ ಆತ್ಮ ಸ್ವರೂಪನಾದಂತ ಪರಮಾತ್ಮನು, ಎಲ್ಲ ಎನರ್ಜಿ ಒಟ್ಟಿಗೆ ಸೇರಿದಾಗ ಮ್ಯಾಜಿಕ್ ಆಗಲ್ವಾ? ಹಾಗೇ ಆಗುತ್ತೆ, ಆಗ್ಲೇಬೇಕಾಗತ್ತೆ. ಅದಕ್ಕೆ ಹೇಳೋದು, ಅದಕ್ಕೆ ನಾವೇನ್ ಮಾಡ್ಬೇಕು, ಜೊತೆನಲ್ಲಿ ನಾವು ಸಾಕ್ತಾ 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 ಕೊನೆಗೆ ನಾವು ಆ ಒಂದು ಉನ್ನತವಾದಂತ ಸಮಾಧಿ ಸ್ಥಿತಿಯನ್ನ ನಾವು ತಲುಪ್ತೀವಿ. ಸಮಾಧಿ ಸ್ಥಿತಿಯಿಂದ ಇನ್ನು ಉಚ್ಚ ಸ್ಥಿತಿಗೆ ನಾವು ತಲುಪ್ತೀವಿ ನಾವು. ಅದಕ್ಕೆ ಏನಾಗುತ್ತೆ ಅಂದ್ರೆ, ಅದಕ್ಕೆ ನಾನು ನಿಮ್ಗೆ ಸಂತೋಷದಿಂದ ಸರಳವಾಗಿ ಮಾಡ್ತಾ ಬನ್ನಿ. ಇಲ್ಲ ಬಂದಿರೋದು ಸೇರೋದೆಲ್ಲ ಏನಕ್ಕೆ, ನಾವು ಆನಂದವಾಗಿರ್ಬೇಕು, ಸಂತೋಷವಾಗಿರ್ಬೇಕು, ನಮ್ಮಿಂದ ಇನ್ನೊಬ್ಬರಿಗೆ ಸಹಾಯ ಆಗ್ಬೇಕು, ನಾವು ಆನಂದವಾಗಿರ್ಬೇಕು, ನಮ್ ಜೊತೆಯಲ್ಲಿರೋರು ಕೂಡ ಆನಂದವಾಗಿರ್ಬೇಕು ಅಂತ ಬಂದ ಮೇಲೆ ನಾವು ರೇಖಿನೂ ಮಾಡ್ತಾ ನಾವು ಟೆನ್ಷನ್ ತಗೊಳ್ಳೋದಾದ್ರೆ ನಾವ್ ಯಾಕೆ ಮಾಡ್ಬೇಕು? ಇಲ್ಲೂ ಟೆನ್ಷನ್ ಮಾಡ್ಕೊಂಡು, ಇಲ್ಲೂ ಬೇಸರ ಮಾಡ್ಕೊಂಡು, ಇಲ್ಲೂ ಒತ್ತಡ ಮಾಡ್ಕೊಳ್ಳೋದಾದ್ರೆ ಅಲ್ವಾ? ಅದಕ್ಕೆ ನಾನು ನಿಮ್ಗೆ ಹೇಳ್ತಾ ಇರೋದು, ನೀವು ಸರಳವಾಗಿ ಮಾಡ್ತಾ ಬನ್ನಿ. ಸಮಯವನ್ನ ಇವತ್ತು 10 ನಿಮಿಷ ಮಾಡ್ಕೊಳ್ತೀರಲ್ವಾ, ನಾಳೆ ಅದು 20 ನಿಮಿಷ ಆಗುತ್ತೆ, ನಿಮಗೆ ಗೊತ್ತಾಗಲ್ಲ. ಅದು ಇವತ್ತು 20 ನಿಮಿಷ ಆಗಿರೋದು 1 ಅವರ್ ಆಗುತ್ತೆ. 1 ಅವರ್ ಇರೋ ಟೈಮು ನೀವು 12 ಅವರ್ಸ್ 24 ಅವರ್ಸ್ ಕೂಡ ನೀವು ಧ್ಯಾನದ ಸ್ಥಿತಿಯಲ್ಲಿ ನೀವೇ ಹೊರಟೋಗ್ತೀರಾ. ನಿಮ್ಗೆ ಇವಾಗ ಅಭ್ಯಾಸ, ಈ ಧ್ಯಾನಗಳು ಗೊತ್ತಾಗಿರ್ಬೋದು ನಿಮ್ಗೆ. ನೀವು ಧ್ಯಾನದಲ್ಲಿ ಇದ್ದಾಗ ಸಡನ್ ಆಗಿ ನಾ ಕರ್ಕೊಂಡ್ ಬರ್ತೀವಿ ವಾಪಸ್. ನಿಮ್ಗೆ ಬರೋ ಮನ್ಸೇ ಇರಲ್ಲ. ಇನ್ನು ಹಾಗೆ ಇರ್ಬೇಕು, ಅಯ್ಯೋ ಅಲ್ಲೇ ಇರ್ಬೇಕು, ಕ್ಲೋಸ್ ಆಗೋಯ್ತಲ್ಲ ಅಂತ ಅನಿಸ್ತಿರುತ್ತೆ. ನೀವ್ ಅಲ್ಲೇ ಬಿಟ್ರೆ, ಅದೇ ಸ್ಥಿತಿನಲ್ಲಿ ಬಿಟ್ರೆ ನಿಮ್ಮನ್ನ, ನೀವ್ ಎಷ್ಟ್ ಅವರ್ಗೆ ಎದ್ದೇಳ್ತೀರಾ ಅಂತ ಗೊತ್ತಾಗಲ್ಲ ನಮ್ಗೆ. ಆಗ ನಿಮ್ ಮನೇಲಿ ಇರೋರು ಎಲ್ಲರೂ ಏನ್ ಮಾಡ್ತಾರೆ, ಹೌದಲ್ವಾ? ಏನೋ ಆಗಿ ಏನಪ್ಪ ಇದು ಅಂತ ಅನ್ಸುತ್ತೆ. ಅದಕ್ಕೆ ನಾವ್ ಏನ್ ಮಾಡ್ತೀವಿ ಅಂದ್ರೆ, ಆ ಸ್ಥಿತಿಯಿಂದ ಸಡನ್ ಆಗಿ ನಾವು ನಿಮ್ಮನ್ನ ವಾಪಸ್ ಕರ್ಕೊಂಡ್ ಬರ್ತೀವಿ. ಅದು ಹೋಗ್ತಾ 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 ನಿಮ್ಗೆ ಎಲ್ಲವೂ ಕೂಡ ನಿಮ್ಗೆ ಅರಿವಿಗೆ, ನಿಮ್ಮ ಅಂತಃಶಕ್ತಿಗೆ, ಆತ್ಮಶಕ್ತಿಗೆ ಎಲ್ಲವೂ ಕೂಡ ತಿಳಿದಿರುತ್ತೆ. ಎಲ್ಲವೂ ಕೂಡ ಅಲ್ಲಿಂದನೇ ಉತ್ತರ ನಿಮ್ಗೆ ಬರ್ತಾ ಇರುತ್ತೆ. ಯಾರ ಗುರುಗಳ ಮೇಲೂ ಕೂಡ ನೀವು ನನ್ನನ್ನು ಕೂಡ ನೀವು ಕಾಯ್ಕೊಂಡು ಕೂತ್ಕೊಳ್ಳೋಂಗಿಲ್ಲ ನೀವು. ಯಾಕೆ ಅಂತ ಹೇಳಿದ್ರೆ, ನಾನು ಶರೀರದ ರೂಪದಲ್ಲೇ ಬಂದಿರೋದಲ್ವಾ, ನಾವು ಒಂದಿನ ಸಾಯ್ತೀವಿ ಅಲ್ವಾ. ಹುಟ್ಟಿದ ಮೇಲೆ ಸಾವು ಎಲ್ಲರಿಗೂ ಖಚಿತ ಇರುತ್ತೆ, ಆದ್ರೆ ಆ ಒಂದು ಆತ್ಮಜ್ಞಾನ ಸದಾ ನಮ್ಮ ಜೊತೆಗೆ ಬರುತ್ತೆ. ಅದನ್ನ ನೀವು ತಯಾರಿ ಆಗ್ಬೇಕು. ನೀವು ಆ ತಯಾರಿಗೆ ಇವೆಲ್ಲವೂ ಕೂಡ ಒಂದೊಂದಾಗಿ ಹೆಜ್ಜೆಯಾಗಿ ನಾವು ಮುಂದೆ ಹೋಗ್ತಾ ಇರುವಂತದ್ದು. ಎಲ್ಲರಿಗೂ ಕೂಡ ಒಳ್ಳೇದಾಗ್ಲಿ. ನೀವು ಅನ್ಕೊಂಡಿರೋದೆಲ್ಲವೂ ಕೂಡ ಆ ಪರಮಾತ್ಮ ಅನುಗ್ರಹದಿಂದ ಒಂದೊಂದಾಗಿ ನಿಮ್ಗೆ ಖಂಡಿತ ಆಗುತ್ತೆ. ನಾವು ಸತತವಾಗಿ ಜೊತೆಲಿರ್ಬೇಕು ಅಷ್ಟೇ.